ತಾಳ್ಮೆಗೆ ತಕ್ಕ ಪ್ರತಿಫಲ. ಕೆಲವ್ರು ಹೇಳ್ತಾರೆ ಯಾಕೆ ಇನ್ನು ಅವ್ರ ಜೊತೆ ಇದಾರೆ ಇಷ್ಟೆಲ್ಲ ಆದ್ರೂನು ಅಂತ ಹೇಳೋರು ಇದಾರೆ. ಆದ್ರೆ ಅವರಿಗೂ ಲವ್ ಮ್ಯಾರೇಜು ಜೊತೆಗೆ ನಾನು ಕೇಳ್ಪಟ್ಟಿದೀನಿ, ದರ್ಶನ್ ಅವರು ಮದ್ವೆ ಆಗೋದಕ್ಕಿಂತ ಮುಂಚೆನೆ ಇಬ್ರು ಪ್ರೀತಿಯಲ್ಲಿದ್ರು. ರಿಲೇಷನ್ ಅವರು ದರ್ಶನ್ ಅವ್ರಿಗೆ ಪೆಟ್ರೋಲ್ ದುಡ್ಡು ಕೂಡ ವಿಜಿನೇ ಕೊಡ್ತಾ ಇದ್ರು ಅಂತಾನು ಕೇಳ್ಪಟ್ಟಿದೀನಿ. ನಿಮ್ಗೂ ಅದೇನಾದ್ರು ಮಾಹಿತಿ ಇದೆಯಾ ಮ್ಯಾಮ್? ಇಲ್ಲ, ಅದ್ರ ಮಾಹಿತಿ ಅಷ್ಟೊಂದಿಲ್ಲ ನನ್ಗೆ. ಯಾಕೆಂದ್ರೆ ಆಲ್ಮೋಸ್ಟ್ ಅವ್ರ ಮದ್ವೆ ಇನ್ನೇನ್ ಮದ್ವೆ ಆಗ್ಬೇಕು ಅನ್ನೋ ಟೈಮ್ ನಲ್ಲಿ ನಾನು ಮೀಟ್ ಮಾಡಿದ್ದು. ಅದ್ ಗೊತ್ತಿಲ್ಲ ನನ್ಗೆ. ಬಟ್ ಅದೇ ಸಪೋರ್ಟಿವ್ ಆಗಿ ನಿಲ್ಲೋದಂದ್ರೆ ಏನು, ಅದ್ ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಅಂತ ಏನು ಇಲ್ಲ. ಈಗ ನಾನಾದ್ರೂ ನನ್ ಗಂಡಂಗೆ ಅವ್ರಿಗೇನೋ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಫಿನಾನ್ಷಿಯಲಿ ಇರ್ಬೋದು, ಇನ್ನೊಂದ್ ಇರ್ಬೋದು, ಮೆಂಟಲಿ ಫಿಸಿಕಲಿ ಇರ್ಬೋದು, ಅವ್ರಿಗೆ ನೋವಾದಾಗ ಕಾಲೊತ್ತೋದು ಇರ್ಬೋದು, ಇಟ್ ಡಸಂಟ್ ಮ್ಯಾಟರ್ ಅಲ್ವಾ. ಸೊ ಇಲ್ಲಿ ಏನಂತಾರೆ, ಪ್ರೀತಿಸಿದವ್ರಿಗೆ ನೀವ್ ಎಲ್ಲಿ ತನಕ ಏನಾದ್ರು ಹೋಗ್ತೀರಾ ಅಂದ್ರೆ ಹೌದಾ ಅವ್ರು ಹಿಂಗ್ ಮಾಡ್ತಿದ್ರಂತೆ ಹಂಗ್ ಮಾಡ್ತಿದ್ರಂತ ಅದೆಲ್ಲ ಮ್ಯಾಟ್ರೇ ಆಗಲ್ಲ. ಅದೇ ತರ ಅವರು ಮಾಡಿರ್ತಾರೆ. ಇವ್ರಿಗೆ ಏನು ಇಷ್ಟನೋ, ಯಾವ ತಿಂಡಿ ಇಷ್ಟನೋ, ಏನ್ ಊಟ ಇಷ್ಟನೋ, ಅಥವಾ ಯಾವ ಹೋಟೆಲ್ ಇಷ್ಟನೋ ಅಲ್ಲಿ ಕರ್ಕೊಂಡು ಹೋಗೋದೇ ಒಂದ್ ದೊಡ್ಡ ಖುಷಿ ಆಗತ್ತೆ ಹೆಂಡತಿಗೆ. ಸೊ ಆ ತರದ್ದೇನು ನನ್ಗ್ ಗೊತ್ತಿಲ್ಲ. ಬಟ್ ಮದ್ವೆ ಮುಂಚೆ ಇರ್ಬೋದು, ಮದ್ವೆ ಆದ್ಮೇಲೆ ಇರ್ಬೋದು. ನೀವ್ ಹೇಳಿದ್ರಲ್ಲ ಈಗ ಯಾಕೆ ಜೊತೆಲಿ ಯಾಕೆ ಇರ್ಬೇಕು, ಅಷ್ಟೆಲ್ಲ ಕಷ್ಟ ಇರ್ಬೇಕು ಅಂತ. ಸೊ ಇದ್ರಲ್ಲಿ ಒಂದೇ ಉತ್ತರ ಬರೋದು, ಅವರಿಬ್ಬರ ಒಂದು ರಿಲೇಶನ್ ಹೇಗಿದೆ ಅಂತ, ಎಷ್ಟು ಪ್ರೀತಿ ಅವರಿಬ್ರಲ್ಲಿ ಇದೆ ಅಂತ. ಯಾಕಂದ್ರೆ ದರ್ಶನ್ ಅವ್ರಿಗೆ ವಿಜಯಲಕ್ಷ್ಮಿ ಮೇಲೆ ಎಷ್ಟು ಪ್ರೀತಿ ಇದೆ, ಇವ್ರಿಗೆ ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ಅವರಿಬ್ರಿಗೆ ಮಾತ್ರನೇ ಗೊತ್ತಿರುತ್ತೆ. ಅದ್ ಗೊತ್ತಿರೋದ್ರಿಂದಲೇ ಶಿ ಸ್ಟ್ಯಾಂಡಿಂಗ್. ಈಗ ಪ್ರೀತಿನೇ ಇಲ್ಲ ನನ್ ಪ್ರೀತಿನೇ ಇಲ್ಲ ಅನ್ನೋ ತರ ಇದ್ದಿದ್ರೆ ಅಲ್ಲಿ ಯಾವ ರಿಲೇಷನ್ ಇರ್ತಾ ಇರ್ಲಿಲ್ಲ ಅಲ್ವಾ. ಪ್ರೀತಿ ಇರೋದ್ರಿಂದಾನೇ ಇಬ್ರು ಜೊತೆನಲ್ಲಿದ್ದಾರೆ. ಹಾಗೇನೆ ಇವಾಗ ಯಾವುದೇ ಒಂದ್ ಸಂಕಟ ಸಮಯದಲ್ಲಿ ಯಾರ್ ಜೊತೆಗೆ ಇರ್ತಾರೋ ಅವರೇ ನಮ್ಮವರು ಅಂತ ಅಲ್ವಾ. ಈಗ ಏನು ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರು ಇಲ್ಲ ಅಂತ ಹೇಳ್ತಾರಲ್ಲ, ಆ ತರ ಇದ್ರೆ ಮತ್ತೆ ಪತ್ನಿ ಅಂತ ಯಾಕೆ? ಪತ್ನಿ ಇರೋದನ್ನೇ ಕಷ್ಟ ಸುಖದಲ್ಲಿ ಭಾಗಿಯಾಗ್ತೀನಿ, ಯಾವ್ದೇ ತರ ಇದ್ರುನು ನಾನು ಬದುಕ್ತೀನಿ ಅಂತಾನೆ ನಾವು ಮದ್ವೆನಲ್ಲಿ ಮಾತು ಕೊಡೋದು. ಅದಿಬ್ರಿಗೂ ಅನ್ವಯಿಸುತ್ತೆ. ಹೆಂಡತಿ ಕಷ್ಟದಲ್ಲಿದ್ರೆ ಗಂಡನು ಅಷ್ಟೇ ಮಾಡ್ಬೇಕಾಗತ್ತೆ, ನಿಂತ್ಕೋಬೇಕಾಗತ್ತೆ. ಮತ್ತೆ ಎಲ್ರು ಇಂಡಸ್ಟ್ರಿನಲ್ಲಿ ತುಂಬಾ ಜನ ಹೇಳಿದ್ದೇನು ಅಂತ ಅಂದ್ರೆ, ಎಲ್ರು ಈಗ ನಾನಾಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಎಲ್ರು ಚಾಲೆಂಜಿಂಗ್ ಸ್ಟಾರ್ ಆದ್ಮೇಲೆ ಬಂದಿದ್ದು ಅವರ ಲೈಫ್ಗೆ. ವಿಜಯಲಕ್ಷ್ಮಿ ಅವ್ರು ಬಂದಿರೋದು ಚಾಲೆಂಜಿಂಗ್ ಸ್ಟಾರ್ ಆಗೋದಕ್ಕೂ ಮೊದ್ಲು, ಮತ್ತೆ ಚಾಲೆಂಜಿಂಗ್ ಸ್ಟಾರ್ ಆಗೋದಕ್ಕೆ ಅವರ ಒಂದು ಸಾಥ್ ಕೂಡ ಇರೋವಂಥದ್ದು. ಜೊತೆಗೆ ನೀವು ಒಂದು ಪೋಸ್ಟ್ ಅಲ್ಲಿ ಹಾಕಿರುವಂತದ್ದು, ಬಿದ್ದಾಗ ಆಳಗೊಂದ್ ಕಲ್ಲು ಹೊಡಿತಾರೆ ಅಂತ, ಅದೇ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ. ದರ್ಶನ್ ಅವರು ಇದನ್ನೆಲ್ಲ ನೋಡಿ ಸಾಕಷ್ಟು ಕಲಿಯೋದಿದೆ ಅಂತ. ಹೌದು, ಇದು ಅದ್ ಸುಮ್ನೆ ಮಾಡಿಲ್ಲ ನಮ್ ಹಿರಿಯರು. ಬಿದ್ದಾಗ ಆಳಿಗೊಂದು ಕಲ್ಲು ಅಂತ ಯಾಕೆ ಮಾಡಿದ್ದಾರೆ ಅಂದ್ರೆ ಬಹುಶಃ ಇವಾಗ್ಲೇ ಅಂತ ನನ್ಗೆ ತುಂಬಾ ಚೆನ್ನಾಗಿ ಪ್ರೂವ್ ಆಗೋಯ್ತು. ಹೌದು, ಅದು ಹಾಕೋದು ಹೌದು, ಅದು ಸಾಮಾನ್ಯವಾದಂತ ಮನುಷ್ಯರ ಗುಣ ಅನ್ಸತ್ತೆ. ಬಟ್ ಈ ಒಂದ್ ಪ್ರಸಂಗದಲ್ಲಿ ನೀವ್ ಹೇಳ್ದಾಗೆ ಏನು ಇಲ್ದೇ ಇದ್ದಾಗ, ನಾವೇನು ಅಲ್ದೇ ಇದ್ದಾಗ ನಮ್ಗೆ ಯಾರು ಆಸರೆಯಾಗಿ ನಿಂತಿರ್ತಾರೆ, ಪ್ರೀತಿ ಕೊಟ್ಟಿರ್ತಾರೆ, ಅಥವಾ ಚಾನ್ಸ್ ಕೊಟ್ಟಿರ್ತಾರೆ, ಇವ್ರನ್ನ ನಾವ್ ನೆನ್ಸ್ಕೋಬೇಕಾಗತ್ತೆ. ಸೊ ಆ ರೀತಿನಲ್ಲಿ ಬಹಳಷ್ಟು ಯಾರು ಅವ್ರ ಜೊತೆನಲ್ಲಿದ್ದಾರೆ, ತಾಯಿ ಇರ್ಬೋದು, ತಮ್ಮ ಇರ್ಬೋದು, ಹೆಂಡತಿ ಇರ್ಬೋದು, ಅವರೆಲ್ಲ ಮನೆಯವರು, ಮತ್ತೆ ಕೆಲವು ಗೆಳೆಯರು ಇರ್ಬೋದು. ಸುಮ್ನೆ ನಾವ್ ಹೇಳಕ್ಕಾಗಲ್ಲ ಅಲ್ವಾ, ದರ್ಶನ ಅಂತ ನಾನು ಬೇರೆ ಟೈಮಲ್ಲೆಲ್ಲ ಹೇಳ್ಬಿಟ್ಟು ಯಾವ್ದೋ ಒಂದ್ ಪ್ರಾಬ್ಲಮ್ ಆಯ್ತು ಅಂದ ಕೂಡಲೇ ಏನು ಮಾತಾಡದೆ ಇರೋದಕ್ಕಾಗಲ್ಲ. ಅದೇ ತರ ಗೆಳೆಯರು ಅಷ್ಟೇ, ಆ ಟೈಮಲ್ಲಿ ಮಾತ್ರ ಚೆನ್ನಾಗಿರ್ತಾರೆ, ಈ ಸಮಯದಲ್ಲಿ ನಾವು ಗೆಳೆಯರೇ ಅಲ್ಲ ಅನ್ನೋ ತರಾನು ಇರಕ್ಕಾಗಲ್ಲ. ಸೊ ನೀವ್ ಹೇಳಿ ತುಂಬಾನೇ ಸತ್ಯ ಅದು. ಯಾಕೆಂದ್ರೆ ಅವರು ವಿಜಯಲಕ್ಷ್ಮಿಯನ್ನ ಪ್ರೀತಿಸಿದ್ದು, ಅಥವಾ ವಿಜಯಲಕ್ಷ್ಮಿ ಅವರನ್ನ ಪ್ರೀತಿಸಿದ್ದು ಅವರು ದೊಡ್ಡ ನಾಯಕ ನಟ ಅಲ್ಲದೆ ಇದ್ದಾಗ, ಒಂದು ಕೆರಿಯರ್ನ ಬಿಲ್ಡಪ್ ಮಾಡ್ಕೊಂತ ಇದ್ದಂತ ಸಮಯದಲ್ಲಿ. ಸೊ ಅವಾಗ ಅವ್ರು ಇಷ್ಟಪಟ್ಟಿದ್ದಾರೆ. ಅಂಡ್ ಯಾರನ್ನೂ ಇಷ್ಟಪಡುವಂತ ಹೆಣ್ಣು ಅಲ್ಲ, ಲೆಟ್ ಮಿ ಟೆಲ್ ಯು ದಿಸ್. ಯಾಕೆಂದ್ರೆ ವಿಜಯಲಕ್ಷ್ಮಿ ತುಂಬಾನೇ ಇದು ಏನು ಬುದ್ಧಿವಂತ ಹೆಣ್ಣು, ಯಾರೋ ಹೇಳೋ ತರ ಬಿದ್ದಿರೋಂತ ಹೆಣ್ಣಲ್ಲ. ಏನ್ ಹೇಳಿ, ಪ್ರೀತಿಲಿ ಬಿದ್ದಿದ್ದಲ್ಲ, ಅದು ಪ್ರೀತಿ ಮಾಡಿದ್ದು. ಸೊ ಬೀಳೋದಕ್ಕೂ ಮಾಡೋಕ್ಕೂ ವ್ಯತ್ಯಾಸ ಇರುತ್ತೆ. ಸೊ ಇವ್ಳು ತುಂಬಾ ಬುದ್ಧಿವಂತ. ಹಾಗ್ ಮಾಡಿದಾರೆ ಅಂತಂದ್ರೆ ದರ್ಶನ್ ಅವರ ಕ್ಯಾರೆಕ್ಟರ್, ದರ್ಶನ್ ಅವರ ಗುಣ, ಅವ್ರು ಪ್ರೀತಿಸೋಂತ ರೀತಿ, ಎಲ್ಲರನ್ನ ಮಾತಾಡ್ಸೋಂತ ರೀತಿ, ವಿನಯ ಇರ್ಬೋದು, ತಗ್ಗಿ ಬಗ್ಗಿ ನಡೆಯುವಂತದ್ದು, ಅದನ್ನೇ ಇಷ್ಟಪಟ್ಟ ಆಗ ಅವರು ಲವ್ ಮಾಡಿರ್ತಾಳೆ. ಸೊ ಆಗ ಅದಾದ ನಂತರ ಎಲ್ಲ ಬಂದಿರೋಂತಹದ್ದು ಏನೇ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅಥವಾ ಯಾರೇ ಇರ್ಬೋದು ಇಂಡಸ್ಟ್ರಿ ಅವರು,
ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆದ್ಮೇಲೆ ಬಂದಿರ್ತಾರೆ. ನಾವು ಇರ್ಬೋದು, ನಾವೆಲ್ಲ ಆ ಸಾಲಿನಲ್ಲೇ ಇರೋಂಥವ್ರು, ನಾವೆಲ್ಲ ಅವ್ರ ದರ್ಶನ್ ಮೆಜೆಸ್ಟಿಕ್ ಸಿನಿಮಾ ಹೀರೋ ಆದ್ಮೇಲಿಂದ ಗೊತ್ತಿರೋಂಥವ್ರು. ಅದಕ್ಕಿಂತ ಮುಂಚೆ ವಿಜಯಲಕ್ಷ್ಮಿ ಪ್ರೀತಿಸಿರೋಂಥವಳು. ಸೊ ಅಫ್ಕೋರ್ಸ್ ಅವ್ರಿಗೆ ಆ ಗುಣ ಎಲ್ಲ ಇಷ್ಟ ಆಗೇನೆ ಪ್ರೀತಿ ಮಾಡಿರೋದು. ಅದ್ ಈಗ್ಲೂ ಇರೋದಕ್ಕೇನೆ ಜೊತೆಗೆ ನಿಂತಿರೋದು. ಅದ್ರಲ್ಲಿ ಯಾವ್ದೇ ಗುಣ ಇಲ್ಲ ಅಂತಂದಿದ್ರು ನಾನ್ ಪ್ರೀತಿಸಿದಾಗ ಈ ತರ ಇರ್ಲಿಲ್ಲ ಹಿಂಗೆ ಅಂತ ಬಿಟ್ಕೊಡ್ಬೋದಾಗಿತ್ತು ಗಂಡನ್ನ, ಬಿಟ್ಕೊಟ್ಟಿಲ್ಲ. ಸೊ ಬಿಟ್ಕೊಡೋ ಹೆಣ್ಣು ಅಲ್ಲ.